ಒಂದು ಅತ್ಯಂತ ಕುತೂಹಲಕಾರಿ ಅತ್ಯಂತ ರೋಚಕವಾದಂಥ ಸಮೀಕ್ಷೆಯ ವರದಿಯನ್ನು ಹೇಳ್ತಾ ಇದ್ದೀನಿ. ನಮ್ಮ ಇಡೀ ಜೀವನದ ಕಮಾಯಿಯನ್ನು ನಾವು ಮದುವೆ ಮೇಲೆ ಹಾಕ್ತೀವಿ, ಮಕ್ಕಳ ಮದುವೆ ಮೇಲೆ ಹಾಕ್ತೀವಿ, ಸೋದರ ಮದುವೆ ಮೇಲೆ ಹಾಕ್ತೀವಿ. ಆದರೆ ಬರುವ ಆಮಂತ್ರಿತರಿದಾರಲ್ಲ, ಅವರ ಸುಮಾರು 330 ಜನರ ಸಮೀಕ್ಷೆಯನ್ನು ಮಾಡಲಾಗಿದೆ. ಆ ಸಮೀಕ್ಷೆಯ ಪ್ರಕಾರ ಮದುವೆಗೆ ಬರುವ 70% ಜನರಿಗೆ ನಮ್ಮ ಮದುವೆಗೆ ಬಂದು ಹೋಗಿರುವ ವಿಚಾರವೇ ನೆನಪಿನಲ್ಲಿ ಉಳಿದಿರುವುದಿಲ್ಲ, ಅದಕ್ಕೆ ಅವರು ಆದ್ಯತೆಯನ್ನೇ ಕೊಟ್ಟಿರುವುದಿಲ್ಲ. ಸುಮಾರು 62% ಜನ ತಾವು ಕೊಂಡುಕೊಂಡಂಥ ಬೆಲೆ ಬಾಳುವಂಥ ನಗನಾಣ್ಯಗಳನ್ನು, ಆಭರಣಗಳನ್ನು ತೋರಿಸಲಿಕ್ಕೆ, ತಮ್ಮ ಸೀರೆ, ತಮ್ಮ ಅಂತಸ್ತನ್ನು ಪ್ರದರ್ಶಿಸಲಿಕ್ಕಾಗಿ ಮದುವೆಗೆ ಹೋಗಿರ್ತಾರೆ. ಮೂರನೇದು, 70% ಜನ ಮದುವೆಯ ಕಡೆ ಗಮನ ಇರೋದಿಲ್ಲ, ಅವರು ಡೈನಿಂಗ್ ಹಾಲಲ್ಲಿದೆ ಅಡುಗೆಯನ್ನು ಏನು ಮಾಡಿಸಿದ್ದಾರೆ ಅದ್ರ ಬಗ್ಗೆ ಗಮನ ಕೊಡ್ತಾ ಇರ್ತಾರೆ. ಈಗ ಮದುವೆ ಮನೆಗೆ ನೀವು ಹೋದ್ಕೊಳ್ಳಿ, ಚೌಟ್ರಿಗೆ ಹೋದ್ಕೊಳ್ಳಿ, ಎದುರುಗಡೆ ಮೆನುದೊಂದು ಲಿಸ್ಟ್ ಹಾಕಿರ್ತಾರೆ. ಈ ಕಡೆ ನಾರ್ತ್ ಇಂಡಿಯನ್ನು, ಈ ಕಡೆ ಸೌತ್ ಇಂಡಿಯನ್ನು, ಅದರಲ್ಲಿ ಏನು ಐಟಮು, ಇದರಲ್ಲ ಏನು ಐಟಮು. ಹೋಟೆಲ್ನಲ್ಲಿ ಯಾವ ರೀತಿ ಮೆನು ಕೊಡ್ತಾರೋ ಆ ರೀತಿ ಬೋರ್ಡ್ಗನ್ನು ನೇತು ಹಾಕಲಾಗಿರುತ್ತೆ. ಯಾವ ಮದುವೆಗೆ ಆದ್ಯತೆ ಕೊಡಬೇಕು, ಯಾವ ವಧುವರರಿಗೆ ಆಶೀರ್ವಾದ ಮಾಡಲಿಕ್ಕೆ ಆದ್ಯತೆ ಕೊಡಬೇಕು, ಯಾವ ಕುಟುಂಬದವರ ಜೊತೆ ನಮ್ಮ ಸಖ್ಯ, ನಮ್ಮ ಬಾಂಧವ್ಯವನ್ನು ಬೆಸೆಯುವ ಕೆಲಸ ಆಗಬೇಕು, ಅದಕ್ಕಿಂತ ಹೆಚ್ಚಾಗಿ ಊಟ ಏನು ಮಾಡಬೇಕು ಅನ್ನೋದರ ಕುರಿತಾಗಿ ಹೆಚ್ಚು ಗಮನ ಇರುತ್ತೆ. ಇನ್ನೊಂದು ಭಾಳ ಅದಕ್ಕಿಂತ ಮಜಾ ವಿಷಯ ಇದೆ. ಅದೇನಪ್ಪ ಅಂದರೆ, ಸುಮಾರು 55% ಜನ ಆಲೋಚನೆ ಮಾಡ್ತಾರಂತೆ, ನಾನೇನಾದರೂ ಇವ್ರ ಮನೆ ಮದುವೆಗೆ ಹೋಗಲಿಲ್ಲ ಅಂದರೆ ನಾಳೆ ನಮ್ಮ ಮನೇಲಿ ಮದುವೆ ಆದಾಗ ಯಾರೂ ಬರೋದಿಲ್ಲ ಅಂತ ಆತಂಕಿತರಾಗಿ ಅನಿವಾರ್ಯವಾಗಿ ಇಷ್ಟವಿಲ್ಲದೆ ಹೋದರೂ ಮದುವೆಗೆ ಹೋಗಿರುವಂಥ ಜನ 55% ಜನ ಇರ್ತಾರಂತೆ. ಆಮೇಲೆ ಸರಾಸರಿ ಖರ್ಚಿನ ಬಗ್ಗೆ ಈ ಸಮೀಕ್ಷೆ ಭಾಳ ಚೆನ್ನಾಗಿ ಹೇಳಿದೆ. ಏನಪ್ಪ ಅಂದರೆ, ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ಸುಮಾರು 6 ವರ್ಷದ ಕಮಾಯಿ ಏನಿದೆ, ಆ 6 ವರ್ಷದ ಕಮಾಯಿಯನ್ನು ಮದುವೆಗೆ ಖರ್ಚು ಮಾಡಲಾಗತ್ತಂತೆ. ಆದರೆ ಅದೇ ಅಮೇರಿಕಾದಲ್ಲಿ 6 ತಿಂಗಳ ತಮ್ಮ ಆದಾಯವನ್ನು ಮದುವೆಗೆ ಖರ್ಚು ಮಾಡ್ತಾರೆ. ಯುರೋಪಿನ ದೇಶಗಳಲ್ಲಿ 2 ತಿಂಗಳ ತಮ್ಮ ಆದಾಯ ಏನಿದೆ ಅದನ್ನು ಮಾತ್ರ ಮದುವೆಗೆ ಮೀಸಲಿಡ್ತಾರಂತೆ. ಅದಕ್ಕಿಂತ ಮಜಾ ಏನಪ್ಪ ಅಂದರೆ, ಭಾರತ ದೇಶದಲ್ಲಿ 85% ಜನ ಸಾಲ ಮಾಡಿ ಮದುವೆ ಮಾಡ್ತಾರೆ. ಒಂದು ಉದಾಹರಣೆಯನ್ನು ಹೇಳಿ ಇವತ್ತಿನ ಈ ಸಂಚಿಕೆ ಮುಗಿಸ್ತೀನಿ. ಒಂದು ಕಪಲ್ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ. ಮನೆಯವರು ಯೋಚನೆ ಮಾಡ್ತಾರೆ, ಯಾವ ರೀತಿ ಮದುವೆ ಮಾಡೋದು, ಸರಳವಾದ ಮದುವೆ ಮಾಡೋಣ, ದೊಡ್ಡ ಪ್ರಮಾಣದಲ್ಲಿ ಮಾಡೋಣ. ಹುಡುಗ ಹುಡುಗಿ ಸೇರಿ ಮದುವೆಯ ಬಜೆಟನ್ನು ತೀರ್ಮಾನ ಮಾಡಲಾಗತ್ತೆ. ಮನೆಯಲ್ಲಿ 85 ಲಕ್ಷ ರೂಪಾಯಿ ಅಂತಾಗತ್ತೆ. ಅವರಿಬ್ಬರೂ ಸೇರಿ ಒಂದು ಮನೆಯನ್ನು ಕೊಂಡ್ಕೊತಾರೆ ಹುಡುಗ ಹುಡುಗಿ. ಅದೇ ಮನೆಯಲ್ಲಿ ಗೃಹ ಪ್ರವೇಶವೂ ಆಗತ್ತೆ. ನೆಂಟರಿಷ್ಟರ ಮಧ್ಯದಲ್ಲಿ ಸರಳವಾಗಿ ಮದುವೆಯೂ ನಡೆಯುತ್ತೆ. ಎಂಥ ಆದರ್ಶವಾದ ಆಲೋಚನೆ ನೋಡಿ. ನಿಮಗೆ ಮದುವೆ ಹೇಗಿರಬೇಕು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.